ಡಲ್ಲಿದ್ದಾನಪ್ಪ. ಯಾಕೆ ಕೇಳಿದ್ರೆ ನನ್ಗೆ ರಜೆ ಇತ್ತಲ್ಲ, ಸಿಟ್ಟೆ ಬಂತು, ಬೋರ್ ಆಯ್ತು ನನ್ಗೆ. ಹೀಗೆ ಹೇಳ್ತಾನೆ, ಹೀಗೆ ಹೇಳೋದು ಕಡಿಮೆ ಅವನು. ಬೆಳಿಗ್ಗೆ ಎದ್ದ ತಕ್ಷಣ ಡೈಲಿ ಕೇಳೋದು ಇವತ್ತು ರಜಾನ ಅಂತ. ಬಟ್ ಇವತ್ತು ಸಂಡೇ ಅವನಿಗೆ ಸಿಕ್ಕಾಪಟ್ಟೆ ಬೋರ್ ಆಯ್ತಂತೆ. ಇವಾಗ ನಾವು ನಮ್ಮ ಅಮ್ಮನ ಮನೆಗೆ ಹೊರಟಿದ್ದೀವಿ. ಸೊ ಅವಾಗಿನ ವೇಟ್ ಮಾಡ್ತಾ ಇದ್ದ ಡ್ಯಾಡಿ. ನೀವು ಸ್ವಲ್ಪ ಹೊರಗಡೆ ಹೋಗಿದ್ದಾಗಿತ್ತು. ಡ್ಯಾಡಿ ಯಾವಾಗ ಬರ್ತಾರೆ, ಬೇಗ ಹೋಗುವ ಅಜ್ಜಿ ಮನೆಗೆ, ಬೇಗ ಹೋಗುವ ಅಂತ ಹೇಳ್ತಾ ಇದ್ದ. ಸೊ ಹೊರಟಿದೀವಿ. ಮಧ್ಯಾಹ್ನ 1 ಗಂಟೆ ಆಯ್ತು. ಆಲ್ರೆಡಿ ಸಿಕ್ಕಾಪಟ್ಟೆ ಲೇಟ್ ಆಗ್ಬಿಟ್ಟಿದೆ. ಹಾಗೆ ಹಸಿವೆ ಕೂಡ ಸ್ಟಾರ್ಟ್ ಆಗಿದೆ. ಹೋದ ನಂತರ ಚಿಕನೇ ಮಾಡಿರ್ತಾರೆ ಊಟಕ್ಕೆ. ನೋಡೋಣ ಮತ್ತೆ ಏನೇನು ಮಾಡಿರ್ತಾರೆ ಏನು ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾವು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ತುಂಬಾ ದಿವಸ ಆಯ್ತು ಲಾಗ್ ಮಾಡಿದೆ. ಹಲೋ ಸರ್. ತುಂಬಾ ದಿವಸ ಆಯ್ತು. ಒಂದು ಮೇಬಿ ಒಂದು 15-20 ಡೇಸ್ ಮೇಲಾಯ್ತು. ಯಾವುದು ಹಳೆ ವಿಡಿಯೋ ಇರೋದನ್ನೇ ಹಾಕಿದ್ದೆ. ಹೇಗೆ ಸುಮಾರೆಲ್ಲ ಕೆಲಸಗಳೆಲ್ಲ ಇತ್ತು, ಬ್ಯುಸಿ ಆದೆ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಖುಷಿ ವಿಚಾರ ಏನಂದ್ರೆ, ನಂದು ಒಂದು ರೀಲ್ಸ್ ವೈರಲ್ ಆಗಿದೆ. 5.1 ಮಿಲಿಯನ್ ಆಗಿದೆ. ನನ್ನ ಫಸ್ಟ್ 51 ಲಕ್ಷ ಜನ ನೋಡಿದ್ದಾರೆ. ಸೊ ನಾನು ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಮಾಡಿದ ಮೇಲೆ ರೀಲ್ಸ್ ನಾನು ಇತ್ತೀಚೆಗೆ ಸ್ಟಾರ್ಟ್ ಮಾಡಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಲಿಕ್ಕೆ. ಸೊ ಹಾಗೆ ಒಂದು ಸ್ವಲ್ಪ ದಿವಸದಲ್ಲೇ ಒಂದು ರೀಲ್ ವೈರಲ್ ಆಯಿತು. 51 ಲಕ್ಷ ಜನ ನೋಡಿದ್ದಾರೆ. ಇನ್ನೂ ಸ್ವಲ್ಪ ನೋಡ್ತಾ ಇದ್ದಾರೆ ಆ ವಿಡಿಯೋ. ತುಂಬಾ ಖುಷಿ ಆಯ್ತು. ಸರ್ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ವೈರಲ್ ಆಯ್ತು ರೈಟ್ ಆಗಿ. ರೀಸೆಂಟ್ಲಿ ಒಂದು ನೀವು ನೋಡಿರ್ತೀರಾ ಬೇಡಿ, ಇದು ಮೇಕಪ್ ವಿಡಿಯೋ ಕೂಡ ಒಂದು ಜಾಸ್ತಿ ವ್ಯೂಸ್ ಬಂತು. ಸೊ ಇದೆಲ್ಲ ಆಗಿರೋದು ನಿಮ್ಮ ಸಪೋರ್ಟ್ ಇಂದ. ಥ್ಯಾಂಕ್ ಯು. ಯಾಕೆಂದ್ರೆ ನಿಮ್ಮ ಕಮೆಂಟ್ಸ್ ಇರ್ಬೋದು ಅಥವಾ ನೀವು ಲೈಕ್ ಕೊಡೋದ್ರಿಂದ ನನಗೆ ಕಮೆಂಟ್ಸ್ ಅಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ನಾನು ಕೆಲವೊಂದ್ಸಲ ವಿಡಿಯೋ ಮಾಡದೇ ಇರೋ ಟೈಮಲ್ಲಿ ಹೀಗೆ ನೋಡಿದವಾಗ ಯಾವ್ದಾದ್ರು ಒಂದು ಕಮೆಂಟ್ ನೋಡಿದಾಗ ಮತ್ತೆ ಖುಷಿ ಆಗುತ್ತೆ. ಮಾಡೋಣ ವಿಡಿಯೋ ಬೇಗ ಮಾಡೋಣ, ಲೇಟ್ ಮಾಡೋದು ಬೇಡ ಅಂತ ಅನ್ಸುತ್ತೆ. ತುಂಬಾ ಮೋಟಿವೇಶನ್ ಸಿಕ್ಕ ಹಾಗಾಗುತ್ತೆ. ಹಾಗೆ ನಿಮ್ಮೆಲ್ಲರ ಪ್ರೀತಿ, ಸಪೋರ್ಟ್, ಪ್ರೋತ್ಸಾಹದಿಂದ ನನ್ನದು ರೀಲ್ಸ್ ವೈರಲ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಆದಿಗೆ ಕೊರಿ ರೊಟ್ಟಿ ಮತ್ತು ಚಿಕನ್ ಕರಿ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಅಮ್ಮನ ಮನೇಲಿ ಆದಿ ಬರ್ತಾರೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ತುಂಬ ದಿವಸದ ನಂತರ ರೊಟ್ಟಿ ಜೊತೆ ಚಿಕನ್ ಸಾರು ಹಾಕ್ಕೊಂಡು ತಿಂದು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅಜ್ಜಿ ಅಂತೂ ನಾವು ಬರ್ತೀವಂತ ಗೊತ್ತಾದವಾಗ 1-2 ಗಂಟೆ ಮುಂಚೆನೇ ಕಾಯ್ತಾ ಇರ್ತಾರಂತೆ, ಇನ್ನೂ ಬರಲಿಲ್ಲ ಅಂತ ಹೇಳೋದಂತೆ. ಅದಕ್ಕೆ ಮನೇಲಿ ಎಲ್ಲರೂ ಅವ್ರಿಗೆ ರೇಗಿಸ್ತಾ ಇರ್ತಾರೆ, ನಿಮಗೆ ಫಸ್ಟ್ ಮೊಮ್ಮಗಳು ಮತ್ತು ಮರಿ ಮಗು ಅಂದರೆ ಜಾಸ್ತಿ ಇಷ್ಟ ನಮ್ಗಿಂತ ಅಂತೆಲ್ಲ ಹೇಳ್ತಾ ಇರ್ತಾರಂತೆ. ಸೊ ಅವರಿಗೆ ಸುಮ್ಮನೆ ತಮಾಷೆ ಮಾಡ್ತಾ ಇರ್ತಾರೆ. ನಾವು ಬಂದ ತಕ್ಷಣ ಅವ್ರಿಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಅದೇ ಯಾವಾಗಲೂ ಹೇಳ್ತಾರೆ, ಅವ್ರು ಆದ್ವಿಕನ್ನು ನೋಡೋ ಎಕ್ಸ್ಪ್ರೆಷನಲ್ಲೇ ಗೊತ್ತಾಗುತ್ತೆ ಅವನಂದರೆ ಅವ್ರಿಗೆ ಎಷ್ಟಿಷ್ಟ ಅಂತೆಲ್ಲ ಹೇಳ್ತಾ ಇರ್ತಾರೆ. ವಾಟರ್ ಮೆಲನ್ ತಂದಿದ್ದಾರೆ, ಸಂತೆಯಿಂದ ತಂದಿರೋದಂತೆ. ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಆದಿ ಚೆನ್ನಾಗಿ ನಿದ್ದೆ ಹೊಡಿತಿದ್ದಾರೆ ಆಯ್ತಾ. ಆದ್ವಿಕ್ ಇಲ್ಲೇ ಇದ್ದಾನೆ, ಅವನ್ ನಿದ್ದೆನೆ ಮಾಡ್ಲಿಲ್ಲ. ನನ್ನ ಚಿಕ್ಕಮ್ಮನ ಮಗನ ಜೊತೆ ಆಟ ಆಡ್ತಿದ್ದ. ಇಲ್ಲಿಗೆ ಬಂದ್ರೆ ಸಾಕು, ನನ್ನ ಚಿಕ್ಕಮ್ಮನ ಮಗ ರತಿಕ್ ಇದ್ದಾನಲ್ಲ, ಅವನಿಗೆ ಕೂರೋಕ್ಕೂ ಬಿಡಲ್ಲ, ನಿಲ್ಲೋಕ್ಕೂ ಬಿಡಲ್ಲ. ಇಡೀ ಹೊತ್ತು ಆಟ ಆಡುವ ಅಂತ ಹೇಳ್ತಿರ್ತಾನೆ. ನಾನು ಹೇಳಿದ್ದೆ ಅಲ್ಲ ಲಾಸ್ಟ್ ಟೈಮ್ CA ಮಾಡ್ತಾ ಇದ್ದಾನೆ ಅಂತ ಅವನ ಜೊತೆ. ಸೊ ಇಲ್ಲೇ ಇದ್ದಾನೆ. ವಾಟರ್ ಮೆಲನ್ ಬೇಡ, ಆಟ ಆಡುವ ಅಂತಿದ್ದ. ಅಷ್ಟೇನು ಸಿಹಿ ಇರಲಿಲ್ಲ, ನೋಡ್ಲಿಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಬಟ್ ತಿನ್ನುವಾಗ ಸ್ವಲ್ಪ ಮೀಡಿಯಮ್ ಇತ್ತು ಅಂತ ಹೇಳ್ಬೋದು, ಜಾಸ್ತಿ ಸಿಹಿ ಏನಿರಲಿಲ್ಲ. ಬಟ್ ವಾಟರ್ ಮೆಲನ್ ಕೆಲವೊಂದು ಸಲ ತುಂಬ ಸಿಹಿ ಇರುತ್ತಲ್ಲ, ಆವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಮ ಆದ್ವಿಕಿಗೆ ಒಂದೊಂದ್ಸಲ ಕೋಪ ಬರುತ್ತೆ. ಇವಾಗ ನೋಡಿ ನೆಕ್ಸ್ಟ್ ಅವನು ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇರ್ತಾನೆ ಅಂತ.
ಒಂದೊಂದ್ಸಲ ಅವನಿಗೆ ಹಾಗೆ ಏನಾದರೂ ಕೇಳಿದರೆ ಅವನಿಗೆ ಅದನ್ನು ಕೊಡಲೇಬೇಕು, ಇಲ್ಲ ಅಂದರೆ ಸುಮಾರು ಹೊತ್ತು ಬೇಕಾಗತ್ತೆ ಅವನಿಗೆ ಕೋಪ ಎಲ್ಲ ಕಡಿಮೆ ಮಾಡ್ಕೊಳ್ಳಿಕ್ಕೆ. ನೋಡಿ ನೆಕ್ಸ್ಟ್ ಏನು ಮಾಡ್ತಾನೆ ಅಂತ. ಸೇಮ್ ರಮಿತ್ ಕಂಡಾಗಲ್ಲ, ರಮಿತ್ ಕಂಡಾಗಲ್ಲ ಇವ. ಈಚೆ ಕತ್ತಿ ಇತ್ತು ಅಬ್ಬು ಹತ್ತು ಈಚೆ ಎಂತಾಯ್ತು ಎಂತಾಯ್ತು? ಸಿಟ್ಟು ಬಂದಿತ್ತ? ಎಂತಕ್ಕೆ? ಯಾರಿಗೆ ಜೋರು ಮಾಡ್ತೀವಿ? ಒಂದ್ ಪಪ್ಪಾಯಿ ಕಾಯಿ ಅಲ್ಲ, ಇನ್ನು ಹಣ್ಣಾಗ್ಲಿಲ್ಲ ಅಲ್ಲ. ಅದಿನ್ನು ಹಣ್ಣಾಗ್ಲಿಲ್ಲ ಮಗ, ಕಾಯಿ ಕಾಣು. ಕಾಯಿ ನನಗೆ ಪಪ್ಪಾಯ ಬೇಕಂತೆ, ಅದು ಫುಲ್ ಹಣ್ಣಾಗ್ಲಿಲ್ಲ, ಜಸ್ಟ್ ಇನ್ನು ಹಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟೇ. ಅದು ಕಾಯಿ ಮುಟ್ಟಿ ನೋಡಿ, ಹಣ್ಣಾಗಿಲ್ಲ. ಹೇಳಿದ್ ನಿಂಗೆ ಗೊತ್ತಾಗತ್ತಲ್ಲ, ಅರ್ಥ ಆಗುತ್ತಲ್ಲ. ಹಣ್ಣಾಗ್ಲಿಲ್ಲ, ನಾಳೆ ಹಣ್ಣಾಗುತ್ತೆ. ತಗೊಂಡಪ್ಪ ಡ್ಯಾಡಿ ಮನೆಗೆ ಹೋಗುವಾಗ, ಆಯ್ತಾ? ಇಲ್ಲ ಐಕಂತ್ಯಾ? ಬೇರೆ ಇತ್ತಮ್ಮ ನನಗೆ ಬೇಕಮ್ಮ. ಇಲ್ಲ ಮಗ, ಕಾಯಿನ ಕೊಯ್ದಾಕದ ಅದು ಮಂಗಲ ಹರ್ಕೋದು. ಇದು ಹಣ್ಣು ಇಲ್ಲ ಮಗನೆ, ಅದು ಕಾಯಿ ಅವ್ನು ತಿಂತಿಲ್ಲ, ನಾವು ಸುಮ್ಮನೆ ಹೇಳೋದಷ್ಟು. ನಿಮಗೆ ಇದು ತಗೊಂಡಪ್ಪ ನಾವು ಕಾರಿಗೆ ನಿಂಗೆ ಜ್ಯೂಸ್ ಕೊಡುದ? ನಿಂಗೆ ವಾಟರ್ ಮೆಲನ್ ಜ್ಯೂಸ್ ಕೊಡುದ? ಬೇರೆ ಯಾರಿಗಿಲ್ಲ ಮಗು, ವಾಟರ್ ಮೆಲನ್ ಜ್ಯೂಸ್ ಕೊಡ್ತೇನೆ ನಾನು. ವಾವ್, ಡ್ಯಾಡಿಗೆ ಬೇಕಾ? ಬೇಡ. ಡ್ಯಾಡಿಗಿಲ್ಲ ಯಾರಿಗಿಲ್ಲ ಮಗಿಗೆ. ತಕೋಬತ್ತೆ ಡ್ಯಾಡಿ. ಯಾರಪ್ಪ ಕಾಯಿ ಮಗ ಅದ, ಮುಟ್ಟಿ ಕಾಣ, ಮುಟ್ಟಿ ನೋಡ, ಈಗ ಮುಟ್ಟಿ ನೋಡು, ಗಟ್ಟಿ ಇತ್ತ, ತಿನ್ನಕಾತಿಲ್ಲ, ಗಟ್ಟಿ ಆಗಿತ್ತು. ನೀ ಗುಡ್ ಬಾಯ್ ಅಲ್ಲ, ನೀ ಹಠ ಮಾಡುದಿಲ್ಲ, ಮತ್ತೆ ಅಳುದಿಲ್ಲ. ಕ್ಯಾಮರಕ್ಕೆ ಅದೆಂತ ಇಲ್ಲ, ಎಂತ ಮಾಡ್ಲಿಲ್ಲ, ಅವ್ರು ಸುಮ್ಮನೆ ಇಟ್ಕೊಂಡಿರಷ್ಟೇ ಕ್ಯಾಮರಾ. ರಿಟರ್ನ್ ನಾವು ಮನೆ ರೀಚ್ ಆಗುವಾಗ ರಾತ್ರಿ 7:30 ಆಗಿತ್ತು. ಆನಂತರ ನಾನು ಫ್ರೂಟ್ ಕಸ್ಟರ್ಡ್ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ದಿವಸ ಆಗಿತ್ತು, ಕಸ್ಟರ್ಡ್ ಪೌಡ್ರ್ ತಂದಿಟ್ಟು ಹಾಗೆ ಇತ್ತು. ನಂಗೆ ತುಂಬ ದಿವಸದಿಂದ ಅದನ್ನು ತಿನ್ನಬೇಕು ಮಾಡಬೇಕು, ತುಂಬ ಟೈಮ್ ಆಗಿತ್ತು ತಿಂದೆ. ಸೊ ಆದರೆ ಯಾವಾಗಲೂ ಅಷ್ಟೇ, ಏನಾದರೂ ತಿನ್ನಬೇಕಂತ ಏನು ಬೇಕೋ ಅದನ್ನು ತರಿಸಿ ಇಟ್ಕೊಂಡಿರ್ತೇನೆ, ಬಟ್ ಅದನ್ನು ಪ್ರಿಪೇರ್ ಮಾಡೋದೇ ನೆನಪೋಗಿರುತ್ತೆ, ಇಲ್ಲ ಟೈಮ್ ಇರೋದಿಲ್ಲ. ಹೀಗೆ ನಾಳೆ ಮಾಡೋಣ ಅಂದ್ಕೊಂಡು ಸುಮಾರು ದಿವಸ ಆಗೋಗ್ಬಿಡುತ್ತೆ. ಸೊ
ಈ ಸಲ ಅದಕ್ಕೆ ಹೇಗೂ ಚಿಕನ್ ಕರಿ ಅದೆಲ್ಲ ಮನೆಯಿಂದನೇ ತೊಗೊಂಡು ಬಂದಿದ್ದೆ. ಸ್ವಲ್ಪ ಲಾಸ್ಟಲ್ಲಿ ತಿನ್ನೋದಕ್ಕೆ ಸಿಹಿಯಾಗಿ ಏನಾದರೂ ಇದ್ದರೆ ಚೆನ್ನಾಗಿರುತ್ತಲ್ವ ಅಂತ ಅಂದ್ಕೊಂಡು ಫ್ರೂಟ್ ಕಸ್ಟರ್ಡ್ ಮಾಡೋಣ ಅಂತ ಅಂದ್ಕೊಂಡೆ. ಆಲ್ರೆಡಿ ನಾನು ಹಾಲನ್ನು ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ. ಅದರಲ್ಲಿ ಹಾಲು ಸ್ವಲ್ಪ ಬಿಸಿ ಆದ ತಕ್ಷಣ ಅದನ್ನು ತೆಗೆದು ಒಂದು ಬೌಲಲ್ಲಿ 3 ಚಮಚದಷ್ಟು ಕಸ್ಟರ್ಡ್ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಹಾಲಿಗೆ ಕಸ್ಟರ್ಡ್ ಪೌಡ್ರ್ ಹಾಕಿದಾಗ ಗಂಟುಗಳಾಗ್ಬಿಡುತ್ತಲ್ವ, ಹಾಗಾಗಿ ಹಾಲನ್ನು ಒಂದು ಸ್ವಲ್ಪ ಬಿಸಿ ಆದ ತಕ್ಷಣ ಅದನ್ನು ತೆಗೆದು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ. ನಾನು ಸುಮಾರು 400 ml ಆಗುವಷ್ಟು ಹಾಲು ತೊಗೊಂಡು ಬಿಸಿ ಮಾಡ್ಕೊಂಡಿದ್ದೇನೆ. ಅದಕ್ಕೆ ಒಂದು 5 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಸಿಹಿ ನನಗೆ ಇಷ್ಟ ಆಗಲ್ಲ, ಹಾಗಾಗಿ ಸಿಹಿ ಮತ್ತೆ ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು, ಸಕ್ಕರೆನೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸಕ್ಕರೆ ಪೌಡ್ರ್ ಕೂಡ ಹಾಕ್ಕೊಳ್ಬೋದಲ್ವ ಅಂತ 5 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆ ಪೌಡ್ರ್ ತೊಗೊಂಡಿದ್ದೇನೆ. ಹಾಗೆ ಹಾಲು ಫುಲ್ ಬಿಸಿ ಆದ ನಂತರ ಆಲ್ರೆಡಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ವ ಕಸ್ಟರ್ಡ್ ಮಿಲ್ಕ್, ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. 1 ನಿಮಿಷಗಳ ಕಾಲ ಬಿಸಿ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡ್ತೀನಿ. ಸಣ್ಣ ಉರಿಯಲ್ಲೇ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಬಂದ ತಕ್ಷಣ ಸ್ಟವನ್ನು ಆಫ್ ಮಾಡಿದ್ದೀನಿ. ಹಾಗೆ ಇದು ಕಂಪ್ಲೀಟಾಗಿ ತಣ್ಣಗಾಗಲಿ ಅಂತ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದು ಕಂಪ್ಲೀಟ್ ಆಗಿ ಆರಿದ ನಂತರ ಮತ್ತೆ ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಇವಾಗಂತೂ ಸಿಕ್ಕಾಪಟ್ಟೆ ಸೆಕೆ ಆಗಿರೋದ್ರಿಂದ ಸ್ವಲ್ಪ ಕೂಲಾಗಿ ಏನಾದರೂ ತಿನ್ನೋದಕ್ಕೆ ತುಂಬ ಖುಷಿ ಆಗುತ್ತಲ್ವ ಅಂತ ಆಲ್ರೆಡಿ ಫ್ರೂಟ್ಸ್ ಎಲ್ಲ ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ನಾನು ಇದನ್ನು ತಿನ್ನುವಾಗ ನನಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಂತ ಅನಿಸ್ತು, ಹಾಗಾಗಿ ಒಂದು ಸ್ವಲ್ಪ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಹಾಕ್ಕೊಂಡಿದ್ದೆ. ಬಟ್ ಅದು ವಿಡಿಯೋ ಕ್ಲಿಪ್ ಮಿಸ್ ಆಗೋಗ್ಬಿಟ್ಟಿದೆ. ಸೊ ಯಾರಿಗಾದ್ರೂ ತಿನ್ಬೇಕನ್ಸಿದ್ರೆ ನೋಡಿ ಟ್ರೈ ಮಾಡಿ. ನೆಕ್ಸ್ಟ್ ಡೇ ಸೋಮವಾರ ಆದ್ವಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಒಂದು ಸ್ವಲ್ಪ ಬೇಜಾರಿರುತ್ತೆ. ಬೆಳಿಗ್ಗೆ ಹೇಳುವಾಗ ಸ್ನಾನ ಎಲ್ಲ ಆಗಿ ಯೂನಿಫಾರ್ಮ್ ಹಾಕಿದ ನೆಕ್ಸ್ಟ್ ಫುಲ್ ಖುಷಿ ಆಗ್ತಾನೆ ಮತ್ತು ಖುಷಿಯಿಂದ ಸ್ಕೂಲ್ಗೆ ಹೋಗ್ತಾನೆ. ಇಲ್ಲಿ ಬೆಳಗಿನ ಗಡಿಬಿಡಿ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆದ್ವಿಕ್ನ ಸ್ಕೂಲ್ಗೆ ಬಿಡೋದಕ್ಕೆ ಹೋಗ್ತಾ ಇದ್ದೇವೆ.